ನಮಸ್ಕಾರ ಎಲ್ಲರಿಗೂ. ನಾನು ಮತ್ತೆ ಯಾಕೆ ಮಿಷನ್ ಮುಂದೆ ಕೂತಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಸಬ್ಸಲ್ ಕೆಳಗೆ ಒಂದು ನಾನು ಹ್ಯಾಂಡೆಲ್ಡ್ ಮೋಟ್ರೈಸ್ ಬಾಬಿನ್ ವೈಂಡಿಂಗ್ ಯೂನಿಟ್ ಅಂತ ಮಾಡಿದ್ದೆ. ಆದರೆ ಅದಕ್ಕೆ ನೀವು ಒಂದಿಷ್ಟು ಖರ್ಚು ಮಾಡಬೇಕು, ಮೋಟ್ರಿಗೆ, ಅಡಾಪ್ಟ್ರಿಗೆ, ಇದಕ್ಕೆಲ್ಲ PVC ಪೈಪ್ ಮನೇಲಿದ್ದರೆ ಸರಿ ಇಲ್ಲ ಕೊಂಡ್ಕೋಬೇಕು. ಆದರೆ ಇವತ್ತು ನಾನು ಏನೂ ಖರ್ಚಿಲ್ಲದೆ ಹೇಗೆ ಬಾಬಿನ್ಗೆ ದಾರ ಸುತ್ತಬೋದು ಅನ್ನೋದು ತೋರಿಸ್ಕೊಡ್ತೀನಿ. ಮಾಡಬೇಕಾಗಿದ್ದಿಷ್ಟೇ. ನಿಮ್ಮ ಮನೆಯಲ್ಲಿ ನೋಡಿ, ಈ ಥರ ಡಬಲ್ ಸೈಡೆಡ್ ಟೇಪ್, ಗಮ್ ಟೇಪ್ ಇರುತ್ತೆ, ತಗೊಳ್ಳಿ. ಅಥವಾ ಅದು ಇಲ್ಲ ಅಂದರೆ ನೋಡಿ, ಈ ಥರ ಯಾವ್ದಾದ್ರು ನಿಮ್ಮ ಫ್ರಿಜ್ಗೆ ಅಂಟಿಸ್ತಿರಲ್ಲ, ಸೋವಿನಿಯರ್ ಟೈಪ್ ಮ್ಯಾಗ್ನೆಟ್ ಇರುತ್ತೆ ಇದರಲ್ಲಿ. ಈ ಮುರಿದೋಗಿದ್ದರೆ ಈ ಥರ ನಿಮ್ಮ ಹತ್ರ ಇದ್ರೆ ಹಳೇದು, ಅದು ಉಪಯೋಗಿಸ್ಕೊಳ್ಳಿ. ಇದು ಇಲ್ವಾ, ಅಥವಾ ಇದರಲ್ಲಿ ಈ ಥರ ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಸ್ ಇರುತ್ತೆ, ಅದು ನಾವು ತಗೋಬೋದು. ಅಥವಾ ಏನಿಲ್ಲ ಅಂದರೆ ಈ ಡೋರ್ ಸ್ಟಾಪರು, ಪ್ರತಿಯೊಂದು ಡೋರ್ಗೂ ನೀವು ಮ್ಯಾಗ್ನೆಟ್ ಹಾಕಿರ್ತಾರೆ ಬಾಗಿಲು ಕಚ್ಕೊಳ್ಳೋಕ್ಕೆ ಅಂತ. ಇದ್ರೊಳಗಡೆ ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ ಸಹಿತ ನೀವು ಉಪಯೋಗಿಸಿ ಮಾಡ್ಬೋದು. ಏನು ಮಾಡಬೇಕು ಅಂದರೆ, ನಾನು ಇದರಲ್ಲಿ ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ ಇದೆಯಲ್ಲ, ಆ ಥರ ನನ್ನ ಹತ್ರ ಇನ್ನೂ ಯಾವುದೋ ಒಂದು ಇರೋದು ಮುರಿದೋಗಿತ್ತು ಹಳೇದು, ಅದರಲ್ಲಿ 3 ಮ್ಯಾಗ್ನೆಟ್ ಇದೆ ನೋಡಿ. 3 ಮ್ಯಾಗ್ನೆಟ್ ಇದೆ. ಇದನ್ನು ಇಲ್ಲಿಗೆ ಅಂಟಿಸ್ತೀನಿ ಸೆಂಟ್ರಿಗೆ. ಸ್ವಲ್ಪ ಕಷ್ಟಪಡಿ ಸೆಂಟ್ರಿಗೆ ಅಡ್ಜಸ್ಟ್ ಮಾಡೋಕ್ಕೆ ಅಂತ ಅಷ್ಟೇ. ಅಂಟಿಸಿದ ಮೇಲೆ ಬಾಬಿನ್ ಇದೆಯಲ್ಲ, ಇದನ್ನು ತಗೊಂಡು ಇಲ್ಲಿಗೆ ಅಂಟಿಸ್ಬಿಡೋದು, ಅಷ್ಟೇ ಕೆಲಸ. ಈಗ ದಾರ ಸುತ್ತೋಣ ನೋಡಿ. ನೀವು ಬಾಬಿನ್ ಇಲ್ಲಿಗೆ ಹಾಕ್ತಿರಲ್ವೇ, ಇದು ಕೆಟ್ಟೋಗಿದೆ, ಅದರಿಂದ ಅದ್ರ ಬದಲು ಇಲ್ಲಿಗೆ ಈ ಥರ ಮ್ಯಾಗ್ನೆಟ್ ಹಾಕಿ ಅಂಟಿಸಿದ್ರೆ ಕೆಲಸ ಆಗುತ್ತೆ. ಸುತ್ತೋದು ಡೈರೆಕ್ಷನ್ ನೋಡ್ಕೊಳ್ಳಿ. ಇದು ಹೀಗೆ ಸುತ್ತೋದ್ರಿಂದ ದಾರ ಕರೆಕ್ಟಾಗಿ ಆ ಡೈರೆಕ್ಷನ್ಗೆ ಸುತ್ತೋ ಥರ ಮಾಡಿ. ಈಗ ಪೆಡ್ಲು ಒತ್ತಿ ರೆಡಿ ಆಗುತ್ತೆ. ನೋಡೋದಲ್ಲ ಎಷ್ಟು ಸುಲಭವಾಯಿತು ಕೆಲಸ. ನಿಮ್ಗೆ ಇದು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ.